ಗೋಕರ್ಣ ನಾಡುಮಸ್ಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಡಲ ತೀರದಲ್ಲಿನ ಸರ್ಕಾರಿ ಜಾಗದಲ್ಲಿ ನಿರ್ಮಿಸಿದ್ದ ರೆಸಾರ್ಟ್ ಹೋಟೆಲ್ಗಳ ತೆರವಿನ ಬದಲು ಕುಮಟಾ ತಾಲೂಕಾಡಳಿತದಿಂದ ಬೀಗವನ್ನು ಸೋಮವಾರ ಹಾಕಲಾಗಿದೆ. ಸೋಮವಾರ ಮುಂಜಾನೆಯಿಂದ ಈ ಪ್ರದೇಶದಲ್ಲಿ ತೆರವಿಗೆ ಸ್ಥಳೀಯರು ಪ್ರತಿಭಟನೆ ಕಾರ್ಯಾಚರಣೆಗೆ ಅಡ್ಡಿಪಡಿಸುವ ಸಾಧ್ಯತೆ ಇರಬಹುದು ಎಂಬ ಕಾರಣದಿಂದ ಕುಮಟಾ ಉಪವಿಭಾಗಾಧಿಕಾರಿ ಮಾರ್ಚ್ 9ರಿಂದ ಮಾರ್ಚ್ 10ರವರೆಗೆ ನಿಷೇಧಾಜ್ಞೆ ಹೊರಡಿಸಿದ್ರು. ಅತ್ಯಧಿಕ ಸಂಖ್ಯೆಯಲ್ಲಿ ಪೊಲೀಸರನ್ನು ಸಹ ನಿಯೋಜಿಸಲಾಗಿತ್ತು. ಒಟ್ಟು 52 ಅಕ್ರಮ ಕಟ್ಟಡಗಳಿದ್ದು, ಇದರಲ್ಲಿ 24 ಕಟ್ಟಡದವರು ನ್ಯಾಯಾಲಯದಲ್ಲಿ ಸ್ವಯಂ ತೆರವು ಮಾಡಲು ಅವಕಾಶ ಕೋರಿದ್ರು. ಈ ಬಗ್ಗೆ ಸೂಕ್ತ ಪ್ರಮಾಣ ಪತ್ರ ನೀಡುವಂತೆ ಸೂಚಿಸಿ ತೆರವಿಗೆ ತಾತ್ಕಾಲಿಕ ತಡೆ ನೀಡಿತ್ತು. ಇದರಂತೆ ಸೋಮವಾರ ಸಹ 11 ರೆಸಾರ್ಟ್ಗಳಿಗೆ ತೆರವಿಗೆ ತಡೆ ನೀಡಿದ್ದು, ಉಳಿದ ರೆಸಾರ್ಟ್ಗಳ ತೆರವು ಕಾರ್ಯಾಚರಣೆ ನಡೆಯಬೇಕಿತ್ತು. ಆದರೆ ಸ್ವಯಂ ಪ್ರೇರಿತವಾಗಿ ತೆರವು ಮಾಡುವ ಕಾರಣ ಅಲ್ಲಿಯವರೆಗೆ ಯಾವುದೇ ಚಟುವಟಿಕೆ ನಡೆಯದಂತೆ ಬೀಗ ಹಾಕಲಾಗಿದೆ. ಕುಮಟಾ ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್, ಕುಮಟಾ ತಹಶೀಲ್ದಾರ್ ಶ್ರೀ ಕೃಷ್ಣ ಕಾಮ್ಕರ್ ನೇತೃತ್ವದಲ್ಲಿ ನಾಡುಮಸ್ಕೇರಿ ಗ್ರಾಮ ಪಂಚಾಯತದಲ್ಲಿ ಮುಂಜಾನೆಯಿಂದ ವಿಶೇಷ ಸಭೆ ನಡೆಸಿ ಕಾರ್ಯಾಚರಣೆ ಬಗ್ಗೆ ಚರ್ಚಿಸಿದ್ರು. ಅಲ್ಲದೆ ಧಾರವಾಡದ ಹೈಕೋರ್ಟ್ ಪೀಠದಿಂದ ಬರುವ ಆದೇಶಕ್ಕಾಗಿ ಕಾದು ಅಲ್ಲಿಂದ ಆದೇಶ ಬಂದ ನಂತರ ಜಾಗ ಅತಿಕ್ರಮಣ ಮಾಡಿದ ಕಟ್ಟಡ ಕಟ್ಟಿದ ಮಾಲಕರೊಂದಿಗೆ ಚರ್ಚಿಸಿ ವಿಷಯ ಮನವರಿಕೆ ಮಾಡಿ ಮುಂದಿನ ಕಾರ್ಯಾಚರಣೆ ನಡೆಸಿದ್ರು. ಈ ವೇಳೆ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆರ್ಎಲ್ ಭಟ್, ಪಿಐ ಶ್ರೀಧರ್ ಎಸ್ಆರ್, ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಸ್ಥಳೀಯ ಕಂದಾಯ ಇಲಾಖೆಯ ಅಧಿಕಾರಿಗಳು ಇದ್ದರು. 2 ಡಿವೈಎಸ್ಪಿ, 8 ಸಿಪಿಐ, 30 ಪಿಎಸ್ಐ, 40 ಎಎಸ್ಐ, 90 ಹವಾಲ್ದಾರ್, 100 ಜನ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ ತೆರವು ಕಾರ್ಯಾಚರಣೆಯ ಪ್ರದೇಶಕ್ಕೆ ಸೂಕ್ತ ಬಂದೋಬಸ್ತಿಗೆ ನಿಯೋಜಿಸಲಾಗಿತ್ತು. ಇದಲ್ಲದೆ 4 ಜೆಸಿಬಿ, 4 ಟಿಪ್ಪರ್, ಅಂಕೋಲಾದ ಅಗ್ನಿಶಾಮಕ ದಳದ ವಾಹನವನ್ನ ಇಡಲಾಗಿತ್ತು. ತುರ್ತು ಸಂದರ್ಭದಲ್ಲಿ ಬಳಕೆಗಾಗಿ 2 ಆಂಬ್ಯುಲೆನ್ಸ್ ಸಹ ಒದಗಿಸಲಾಗಿತ್ತು. ತೆರವು ಕಾರ್ಯಾಚರಣೆ ನಿಲ್ಲಿಸುವಂತೆ ಆಗ್ರಹಿಸಿದ್ದ ಸ್ಥಳೀಯ ಕೆಲವರು ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ 2 ಮಹಿಳೆಯರು ಕುಸಿದು ಬಿದ್ರು. ತಕ್ಷಣ ಆಂಬ್ಯುಲೆನ್ಸ್ ಮೂಲಕ ಗೋಕರ್ಣದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ರವಾನಿಸಿ ಚಿಕಿತ್ಸೆ ನೀಡಿದ್ದು, ನಂತರ ಚೇತರಿಸಿಕೊಂಡಿದ್ದಾರೆ. ಅಕ್ರಮ ಕಟ್ಟಡಗಳಿಗೆ ಇದು ಸರ್ಕಾರಿ ಆಸ್ತಿಯಾಗಿದ್ದು, ಸ್ಥಳೀಯರಿಗೆ ಪ್ರವಾಸಿಗರಿಗೆ ಪ್ರವೇಶವಿಲ್ಲ ಎಂಬ ಬರಹದ ನಾಮಫಲಕವನ್ನ ಅಳವಡಿಸಿ ಬೀಗ ಮುದ್ರೆ ಹಾಕಲಾಗಿದೆ. ತೆರವು ಕಾರ್ಯಾಚರಣೆ ನ್ಯಾಯಾಲಯದ ತಡೆ ನೀಡಿದೆ ಎಂಬ ವದಂತಿಗೆ ತೆರೆ ಬಿದ್ದಿದ್ದು, ಸ್ವಯಂ ಪ್ರೇರಿತವಾಗಿ ಕಟ್ಟಡ ತೆರವಿಗೆ ಕಾಲಾವಕಾಶ ನೀಡುವಂತೆ ಅಕ್ರಮ ಕಟ್ಟಡ ಕಟ್ಟಿದವರು ನ್ಯಾಯಾಲಯದಲ್ಲಿ ಮನವಿ ಮಾಡಿದ್ರಿಂದ ನ್ಯಾಯಾಲಯವು ತೆರವುಗೊಳಿಸುವ ಪ್ರಮಾಣ ಪತ್ರ ಪಡೆದು ಅಲ್ಪಾವಧಿಯ ಗಡುವು ನೀಡಿದ್ದು, ಸ್ವತಂತ್ರವಾಗಿ ನಿಗದಿತ ಅವಧಿಯೊಳಗೆ ತೆರವು ಮಾಡಬೇಕಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಸಿಬರ್ಡ್ ಯೋಜನೆಗಾಗಿ ಭೂಮಿ ಸ್ವಾಧೀನಪಡಿಸಿಕೊಂಡ ಪ್ರಕರಣಗಳಿಗೆ ಸಂಬಂಧಿಸಿದಂತೆ 28A ಅಡಿ ಫಲಾನುಭವಿಗಳಿಗೆ ಪರಿಹಾರ ವಿತರಣೆಯಲ್ಲಿ ಸಂಸದರು ಕೇವಲ ತೋರಿಕೆಯ ಕೆಲಸ ಮಾಡುತ್ತಿದ್ದಾರೆ ಎಂದು ಸತೀಶ್ ಶೈಲ್ ಆರೋಪಿಸಿದರು. ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಧಾನಸಭೆ ಕಲಾಪ ನಡೆಯುತ್ತಿರುವ ಸಂದರ್ಭ ಶಾಸಕರು ಸಭೆಯಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗುವುದಿಲ್ಲ ಎಂಬುದನ್ನ ಗಮನದಲ್ಲಿಟ್ಟುಕೊಂಡೇ ಪರಿಹಾರ ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಂಸದರು ತೆಗೆದುಕೊಂಡಿರುವ ಈ ನಡೆ ತುಂಬಾ ಬೇಸರ ತಂದಿದೆ ಎಂದು ಹೇಳಿದ್ರು. 28A ಅಡಿ ಪರಿಹಾರ ವಿತರಣೆಗೆ ಸಂಬಂಧಿಸಿದಂತೆ ಸಂತ್ರಸ್ತರಿಗೆ ನ್ಯಾಯ ಒದಗಿಸುವ ವಿಷಯದಲ್ಲಿ ಸಂಸದರು ಹಾಗೂ ಜಿಲ್ಲಾಡಳಿತ ನಡೆಯನ್ನ ತೀವ್ರವಾಗಿ ಟೀಕಿಸಿದ ಅವರು, ಸಿಬರ್ಡ್ ಯೋಜನೆಯ 28A ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಂದೇ ನೋಟಿಫಿಕೇಶನ್ ಅಡಿಯಲ್ಲಿ ಆದೇಶವಾಗಿದ್ರೂ ಈಗ ಸುಮಾರು 200 ಪ್ರಕರಣಗಳನ್ನ ತಾಂತ್ರಿಕ ಕಾರಣಗಳನ್ನ ನೀಡುತ್ತಾ ತಿರಸ್ಕರಿಸುವುದು ಸರಿಯಲ್ಲ. 2 ತಲೆಮಾರುಗಳಿಂದ ಭೂಮಿ ಕಳೆದುಕೊಂಡು ಸಂಕಷ್ಟದಲ್ಲಿರುವ ಜನರಿಗೆ ಲಭ್ಯವಿರುವ ದಾಖಲೆಗಳ ಆಧಾರದ ಮೇಲೆ ಕೂಡಲೇ ಪರಿಹಾರ ವಿತರಿಸಬೇಕು ಎಂದು ಒತ್ತಾಯಿಸಿದ್ರು. ಸಿಬರ್ಡ್ ಸಂತ್ರಸ್ತರಿಗೆ ಪರಿಹಾರ ನೀಡುವ ವಿಷಯದಲ್ಲಿ 2013ರಿಂದ ಸತತವಾಗಿ ಹೋರಾಟ ನಡೆಸಿದ್ದೇವೆ. 15 ಬಾರಿ ನಿಯೋಗಗಳನ್ನ ಕೇಂದ್ರ ಸರ್ಕಾರದ ಬಳಿ ಕೊಂಡೊಯ್ದು ಕಾನೂನು ತಜ್ಞರ ಸಲಹೆ ಪಡೆದು ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಾಗಿತ್ತು. ಅಂತಿಮವಾಗಿ ಆಗಿನ ಜಿಲ್ಲಾಧಿಕಾರಿಯಾಗಿದ್ದ ಅಮರ್ ನಾರಾಯಣ್ ಅವರು ಗೀತಾ ನಾಯ್ಕ್ ಪ್ರಕರಣದಲ್ಲಿ ನೀಡಲಾದ ತೀರ್ಪಿನಂತೆ ಗುಂಟೆಗೆ 11,500 ರೂಪಾಯಿ ಪರಿಹಾರ ನೀಡುವ ಮೂಲಕ ಸಮಸ್ಯೆಗೆ ತಾರ್ಕಿಕ ಅಂತ್ಯ ಹಾಡಿದ್ರು ಎಂದು ಹೇಳಿದ್ರು. ಪುನಃ ರೌಂಡ್ ಆಗಿ ನಮ್ಮಲ್ಲೇ ಬಂದ್ಬಿಡ್ತದೆ, ನಮ್ಮ ಟ್ಯಾಕ್ಸ್ ಮೇಲೆ ಬರ್ತದೆ. ಇವತ್ತು 18% ನಮ್ಮ ಲಾಸ್ ನಮಗೆ ಬಂದುಬಿಡ್ತು ವಾಪಸ್ ರೌಂಡ್ ಆಗಿ. ಆದ್ದರಿಂದ ನಾನು ತಮ್ಮ ಹತ್ರ ಹೇಳಿಕ್ಕೆ ಬಯಸ್ತೇನೆ, ಇದು ನಿನ್ನೆ ಮಾಡಿದ್ದು ಇದು ಶೋಭಾಜಿ ಅಂತ ಇವತ್ತು ಹೇಳಿಕ್ಕೆ ಬಯಸ್ತೇನೆ. ಇವತ್ತು ಪೆಂಡಿಂಗ್ ಎಷ್ಟು ಆಗುತ್ತುಂಟ ತಮ್ಮಲ್ಲಿ ಹೇಳ್ಬೇಕಂತ ಹೇಳಿದ್ರೆ 17 ಲಕ್ಷ ಬ್ಯಾಲೆನ್ಸ್ ಇದೆ. ಅದನ್ನು ಹೊರತಾಗಿ
ಅದನ್ನ ಇವತ್ತಿನ ತನಕ ಕ್ಲಿಯರ್ ಮಾಡಿಲ್ಲ. ಮತ್ತೆ ಕೆಲವು ಪ್ರಕರಣಗಳು ಕ್ಯಾನ್ಸಲ್ ಮಾಡಿದ್ದಾರೆ, ಡಿಲೇ ಅಂತ ಹೇಳ್ಬೋದು. ನಾನೇನು ಹೇಳೋದು, ಸರ್ಕಾರಕ್ಕೆ ಇಷ್ಟೆಲ್ಲ, ಕೇಂದ್ರ ಸರ್ಕಾರಕ್ಕೆ ಇವತ್ತು ನಾನು ಹೇಳ್ತೇನೆ, ರಿಕ್ವೆಸ್ಟ್ ಮಾಡ್ತೇನೆ ನಮ್ಮ ಸಂಸದರಿಗೆ. ಈಗ ಕಾರವಾರದಲ್ಲಿ ಸುಮಾರು 359 ಕೇಸ್ಗಳಿದ್ದು 1,29,00,000. ಕೊಂಕಟೆಗೆ ಬಂದೆಷ್ಟು ವರ್ಷ ಆಯ್ತು? ಇವತ್ತು ಕೊಂಕಟೆಗೆ ರನ್ನಿಂಗ್ ನಡೀಲಿಕ್ಕೆ ಎಷ್ಟು ವರ್ಷ ಆಯ್ತು? 22, 30 ವರ್ಷ ಇರಬಹುದು. ಆ ಸೈಡ್ ತಗೊಂಡು ಹೋದವರು ಇದನ್ನ ಯಾಕೆ ಮಾಡ್ತಾ ಇಲ್ಲ? ಇದನ್ನೇನೋ ಅದೇ ಮೀಟಿಂಗ್ ಅಲ್ಲಿ ಹೇಳಿದೆ ನಾನು. ವಾಟ್ ವರ್ಕಿಂಗ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಾಟ್ ವರ್ಕ್. ಅಂಕೋಲಾದ ಇವತ್ತು ಅಲ್ಲಿ ಪಾಪ ಜನ ಒಬ್ಬೆ ಹೊಡಿತಾ ಇದ್ದಾರೆ, ಕಾರವಾರದಲ್ಲಿ ಒಬ್ಬೆ ಹೊಡಿತಾ ಇದ್ದಾರೆ. 28 ಕೋಟಿ 18 crores 29 lakhs. ಅಂಕೋಲಾದ್ದು ಸುಮಾರು 500 ಕೋಟಿ 22 ಕೋಟಿ 43 ಲಕ್ಷ, ಅಂದ್ರೆ 20. ಕೊಂಕಣ ರೈಲ್ವೆ ಯೋಜನೆಯಿಂದ ಬಾಧಿತರಾದವರ ಸ್ಥಿತಿಯ ಬಗ್ಗೆ ಕೂಡ ಶಾಸಕ ಸತೀಶ್ ಸೈಲ್ ಕಳವಳ ವ್ಯಕ್ತಪಡಿಸಿದ್ರು. ಕಾರವಾರ, ಅಂಕೋಲಾ ಮತ್ತು ಕುಮಟಾ ಭಾಗದಲ್ಲಿ ಸುಮಾರು 350 ಪ್ರಕರಣಗಳು ಕಳೆದ 30 ವರ್ಷದಿಂದ ಬಾಕಿ ಉಳಿದಿವೆ ಎಂದು ಹೇಳಿದ್ರು. ಒಟ್ಟು ಸುಮಾರು 40 ಕೋಟಿ ರೂಪಾಯಿ ಪರಿಹಾರದ ಹಣ ಇನ್ನೂ ಸಂತ್ರಸ್ತರಿಗೆ ತಲುಪಿಲ್ಲ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತವು ಮಂದಗತಿಯಲ್ಲಿ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದ ಅವರು, ಕಟ್ಟುನಿಟ್ಟಿನ ನಿಯಮಗಳ ಹೆಸರಿನಲ್ಲಿ ಅರ್ಜಿಗಳನ್ನ ರದ್ದುಗೊಳಿಸುವ ಬದಲು ಜನರಿಗೆ ನ್ಯಾಯ ಒದಗಿಸುವತ್ತ ಗಮನ ಹರಿಸಬೇಕು ಎಂದು ಆಗ್ರಹಿಸಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಅಂಕೋಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜೇಶ್ವರ್ ನಾಯಕ್, ಕಾಂಗ್ರೆಸ್ ವಕ್ತಾರ ಶಂಭು ಶೆಟ್ಟಿ, ಗ್ಯಾರಂಟಿ ಅನುಷ್ಠಾನ ತಾಲೂಕಾಧ್ಯಕ್ಷ ರಾಜೇಂದ್ರ ರಾಣೆ, ಬಾಬು ಶೇಖ್, ಕೃಷ್ಣ ಮೆಹ್ತಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಾವು ಗೌರ್ಮೆಂಟ್ ಏನಂತ ಹೇಳಿದ್ರು, 2 ಸ್ಟೇಟ್ಮೆಂಟ್ ಕೊಟ್ಟರು. ಒಂದಂತ ಹೇಳಿದ್ರೆ ಇದು ಎನ್ಎ ಲ್ಯಾಂಡ್, 2ನೇ ಸಬ್ಜೆಕ್ಟ್ ಹೇಳಿದ್ರೆ ಇದು ಮುನ್ಸಿಪಾಲಿಟಿ ಏರಿಯಾ ಅಂತ. ಆಮೇಲೆ ಅಮರನಾರಾಯಣ ಹತ್ರ ನಾವು ಹೋಗಿ ಯಾವಾಗ ಈ ಕೇಸು, ಯಾವಾಗ ಈ ಜಮೀನನ್ನು ಅವರು ನೌಕಾನೆಲೆಯವರು ತಗೊಳ್ತಾರೋ ಆ ಟೈಮ್ನಲ್ಲಿ ಆ ಜಮೀನು ಏನಿತ್ತು ಈ ಬಿಡ್ಗಾ ಗ್ರಾಮ ಪಂಚಾಯತ್ನಲ್ಲಿತ್ತು. ಬಿಡ್ಗಾ ಗ್ರಾಮ ಪಂಚಾಯತ್ನಲ್ಲಿದ್ದು ಆ ಗ್ರಾಮ ಪಂಚಾಯತ್ನಲ್ಲಿ ಇದನ್ನ ಎಕ್ವೈರ್ ಆಗಿದೆ, ಸಿಂಗಲ್ ನೋಟಿಫಿಕೇಶನ್ ಆಗಿದೆ. ಸಿಂಗಲ್ ನೋಟಿಫಿಕೇಶನ್ ಫ್ರಮ್ ಎಂಟೈರ್ ಪ್ಲೇಸ್ ಅಪ್ ಟು ಬಿಡ್ಗಾ ಟು ಎಲ್ಲಿ ತನಕ, ಅಮ್ದಳ್ಳಿ ತನಕ. ಗೋಕರ್ಣ ನಾಡುಮಾಸ್ಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಂಗೆಕೊಳ್ಳದ ಕಡಲ ತೀರದಲ್ಲಿ ಸರ್ಕಾರಿ ಜಾಗದಲ್ಲಿ ಕಟ್ಟಿದ್ದ ಹೋಟೆಲ್, ರೆಸಾರ್ಟ್ಗಳನ್ನು ಸ್ವತಃ ಮಾಲೀಕರೇ ಸೋಮವಾರ ತೆರವುಗೊಳಿಸಲು ಮುಂದಾಗಿದ್ದಾರೆ. ಹಲವಾರು ದಿನದಿಂದ ಈ ಭಾಗದ ಅಕ್ರಮ ಕಟ್ಟಡ ತೆರವಿಗೆ ವಾದ ವಿವಾದಗಳು ನಡೆಯುತ್ತಿತ್ತು. ಅಂತಿಮವಾಗಿ ನ್ಯಾಯಾಲಯದ ಆದೇಶದಂತೆ ತೆರವಿಗೆ ಸೂಚಿಸಲಾಗಿತ್ತು. ಇಲ್ಲವಾದಲ್ಲಿ ತೆರವು ಕಾರ್ಯಾಚರಣೆ ಮಾಡುವುದಾಗಿ ತಾಲೂಕಾಡಳಿತ ತಿಳಿಸಿತ್ತು. ಅದರಂತೆ ಸೋಮವಾರ ಕಾರ್ಯಾಚರಣೆಗೆ ಬರುತ್ತಾರೆ ಎನ್ನುವಾಗಲೇ ಸ್ಥಳೀಯ ಹಲವರು ಸ್ವತಃ ಜೆಸಿಬಿ ಬಳಸಿ ಕಟ್ಟಡ ಕೆಡವಿದ್ದಾರೆ. ಈ ಮೊದಲು ಸ್ಥಳೀಯ ಆಡಳಿತಕ್ಕೆ ತಿಳಿಸಿ ಕಟ್ಟಡ ಕಟ್ಟಿ ಹೊಟ್ಟೆಪಾಡಿಗಾಗಿ ವಹಿವಾಟು ನಡೆಸುತ್ತಿದ್ರು. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿಕೊಂಡವರು ಭಾವುಕರಾಗಿ ತೆರವುಗೊಳಿಸುತ್ತಿರುವುದು ಕಂಡುಬಂತು. ಆರಂಭದಲ್ಲಿ ಕಟ್ಟಡ ಕಟ್ಟದಂತೆ ತಿಳಿಸಿದ್ರೆ ನಿರ್ಮಿಸುತ್ತಿರಲಿಲ್ಲ. ಒಮ್ಮೆ ಅನುಮತಿ ನೀಡಿ ಹಲವು ವರ್ಷದಿಂದ ನಡೆಸುತ್ತಿದ್ದ ಉದ್ಯಮ ಬಂದ್ ಮಾಡುತ್ತಿರುವುದರಿಂದ ಜೀವನಕ್ಕೆ ತೊಂದರೆಯಾಗುತ್ತಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ, ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.